ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಮೊದಲ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ, ಪುಂಡಾನೆ ಸೆರೆ. ಪಕ್ಷ ಭೇದ ಮರೆತು ಪ್ರಾಮಾಣಿಕವಾಗಿ ಹಾಸನ ವಿಶ್ವವಿದ್ಯಾನಿಲಯ ಉಳಿಸುವ ಕೆಲಸ ಮಾಡಲಾಗುವುದು, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಏಪ್ರಿಲ್ 12 ಮತ್ತು 13ರಂದು ಹಾಸನದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ಜಿಲ್ಲಾ ಪತ್ರಕರ್ತರ ಸಭೆಯಲ್ಲಿ ತೀರ್ಮಾನ, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿಕೆ. ವಾರ್ತೆಗಳ ವಿವರ. ಕಾಡಾನೆಗಳ ಉಪಟಳಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸಿ ಪುಂಡಾನೆಗಳನ್ನು ಹಿಡಿಯಲು ಮುಂದಾಗಿರುವ ಅರಣ್ಯ ಇಲಾಖೆ ಭಾನುವಾರ ಮಧ್ಯಾಹ್ನ ತಾಲೂಕಿನ ಹಳ್ಳಿಗದ್ದೆ ಶಾಂತಿ ಎಸ್ಟೇಟ್ನಲ್ಲಿ ಒಂದು ಪುಂಡಾನೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಶನಿವಾರ ಮಧ್ಯಾಹ್ನ ಬಿಕ್ಕೋಡು ಹೋಬಳಿ ಚೊಳ್ಳೇನಹಳ್ಳಿ ಅರಣ್ಯ ಪ್ರದೇಶಕ್ಕೆ 7 ಆನೆಗಳ ತಂಡವು ಬಂದಿಳಿಯಿತು. ಎಲ್ಲ ಆನೆಗಳು ದುಬಾರಿ ಮತ್ತು ಮತ್ತಿಗೋಡು ಅರಣ್ಯ ಪ್ರದೇಶದಿಂದ ಲಾರಿಗಳಲ್ಲಿ ತರಲಾಯಿತು. ಕಾರ್ಯಾಚರಣೆಯಲ್ಲಿ ಧನಂಜಯ್, ಭೀಮಾ, ಏಕಲವ್ಯ, ಮಹೇಂದ್ರ, ಹರ್ಷ, ಪ್ರಶಾಂತ್, ಕಂಜನ್ ಎಂಬ 7 ಆನೆಗಳು ಆಗಮಿಸಿದ್ದು, ಅರಣ್ಯ ಸಂರಕ್ಷಣಾಧಿಕಾರಿ ಎಡುಗೊಂಡಲ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಯಿತು. ಕಾರ್ಯಾಚರಣೆಯಲ್ಲಿ ಎಸಿಎಫ್ಒ, ಡಿಎಫ್ಒ, ಆರ್ಎಫ್ಒ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪಕ್ಷ ಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿಶ್ವವಿದ್ಯಾನಿಲಯ ಉಳಿಸುವ ಕೆಲಸವನ್ನು ಮಾಡಲಾಗುವುದು, ಯಾವುದೇ ರೀತಿ ಅನುಮಾನ ಬೇಡ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಸನ ವಿಶ್ವವಿದ್ಯಾನಿಲಯ ಉಳಿಸಿ ಬೆಳೆಸಲು ಕರೆಯಲಾಗಿದ್ದ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯದ ಕುರಿತು ದುಂಡು ಮೇಜಿನ ಸಭೆಯಲ್ಲಿ ಮೌಲ್ಯಾಧಾರಿತ ಚರ್ಚೆಗಳು ನಡೆದಿದ್ದು, ಅಭಿವೃದ್ಧಿ ಮತ್ತು ಯೋಗಕ್ಷೇಮ ಬಂದಾಗ ಪಕ್ಷ ಮರೆತು ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಬೇಕಾಗುತ್ತದೆ. ಎಲ್ಲರ ಪರ ನಿಂತು ಕೊಳ್ಳುವ ಕೆಲಸ ಮಾಡಲಾಗುವುದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಲಾಗುವುದು. ಸಮಿತಿ ವರದಿ ಕೂಡ ಇಲ್ಲಿಯವರೆಗೆ ಬಂದಿರುವುದಿಲ್ಲ. ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರವನ್ನು ಇಲ್ಲಿಯವರೆಗೆ ತೆಗೆದುಕೊಂಡಿರುವುದಿಲ್ಲ. ಯಾರು ಗಾಬರಿ ಪಡಬಾರದೆಂದು ಶಿಕ್ಷಣ ಸಚಿವರು ಹೇಳಿದ್ದು, ಈಗ ಅಧಿವೇಶನ ನಡೆಯುತ್ತಿರುವುದರಿಂದ ಎಲ್ಲ ಶಾಸಕರು ಒಳಗೊಂಡಂತೆ ಸಮಿತಿ ರಚಿಸಿ ಸಿಎಂ, ಡಿಸಿಎಂ ಹಾಗೂ ಸಚಿವರನ್ನು ಭೇಟಿ ಮಾಡಿ ಆಗಬಹುದಾದಂತಹ ಬೇಡಿಕೆಯನ್ನು ಮುಂದಿಟ್ಟು ಮನವಿಯನ್ನು ಮಾಡೋಣ. ಈ ಹೋರಾಟದ ಸಮಿತಿ ಪರವಾಗಿ ನಾನು ಇರುತ್ತೇನೆ. ಪಕ್ಷ ಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿವಿ ಉಳಿಸುವ ಕೆಲಸ ಮಾಡಲಾಗುವುದು, ಯಾವುದೇ ರೀತಿ ಅನುಮಾನ ಬೇಡ ಎಂದು ಹೇಳಿದರು. ಈಗ ನಾನಿಲ್ಲಿ ಸಂಸದರಾಗಿ ಬಂದಿದ್ರು ಸಹ ನಿಮ್ಗೆಲ್ಲ ಅನ್ನಿಸ್ಬೋದು ನಮ್ಮ ಪಕ್ಷದ ಆಡಳಿತವೇ ರಾಜ್ಯ ಸರ್ಕಾರದಲ್ಲಿದೆ ಅಂತ. ಆದ್ರೆ ಅಭಿವೃದ್ಧಿ ಮತ್ತೆ ಯೋಗಕ್ಷೇಮ ಅಂತ ಬಂದಾಗ ಪಕ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲೆ ಅಭಿವೃದ್ಧಿಯಾಗಿ ನಾನು ಪರಿಗಣಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆ ಜನ ಇದ್ರೆ ಅಷ್ಟೇ ನಮಗೆ ಪಕ್ಷ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಹಾಗಾಗಿ ನಿಮ್ಮೆಲ್ಲರ ಪರ ನಿಂತ್ಕೊಳ್ಳೋ ಕೆಲಸವನ್ನ ಮಾಡ್ತೀವಿ. ಮೊನ್ನೆ ಸಹ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ MC ಸುಧಾಕರ್ ಸರ್ ಜೊತೆ ಮಾತಾಡ್ತೀವಿ. ಅವರು ನಮಗೆ ಸಮಿತಿ ವರದಿ ಸಹ ಇಲ್ಲಿವರೆಗೂ ಬಂದಿಲ್ಲ. ನಾವು ನಮ್ಮ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ತೀರ್ಮಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ. ಯಾರು ಗಾಬರಿ ಬೇಡೋದು ಬೇಡ ಅಂತ ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ಸರ್ ಅಂತ ಹೇಳಿದ್ರು. ಈ ಮಟ್ಟಿಗೆ ಯಾರು ಅದರಲ್ಲಿ ಗಾಬರಿ ಬೇಡೋದು ಬೇಡ. ನಾವೆಲ್ಲ ಈಗ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ ಸಮಿತಿಗೆ ನಾವೆಲ್ಲ ಈಗ ನಮ್ಮ ಶಾಸಕರು ಮಂಜನವರು ಬಂದಿದ್ದಾರೆ, ಎಲ್ಲ ಶಾಸಕರು ಒಳಗೊಂಡಂತೆ ನಮ್ಮ ಈ ಸಮಿತಿಯ ಒಂದು 15 ಜನ ಹಿರಿಯರು ಎಲ್ಲ ಈ ವಾರದಲ್ಲೇ ಅಧಿವೇಶನ ಹೇಗಿದ್ರು ನಡೀತಾ ಇದೆ ವಿಧಾನಸಭೆ. ಅದರಲ್ಲಿ ನಾವೆಲ್ಲ ಒಂದು ಟೈಮ್ ತಗೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಿ ನಮ್ಮ ಒಂದು ಆಗಬಹುದಾದಂತಹ ಒಂದಷ್ಟು ಬೇಡಿಕೆಗಳು, ಎಲ್ಲ ಬೇಡಿಕೆಗಳು ಆಗೋಕ್ಕಿಂತ ಏನೇನು ಆಗಬಹುದು ಸರ್ಕಾರದ ಕೂಡಲೇ ಕ್ರಮ ತಗೊಳ್ಳುವಂತಹ ಬೇಡಿಕೆ ನಾವು ಮನವಿಯನ್ನ ಮಾಡೋಣ. ನಾವು ಖಂಡಿತವಾಗಿಯೂ ಈ ಹೋರಾಟದ ಸಮಿತಿ ಪರವಾಗಿದ್ವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಪಕ್ಷ ಭೇದ ಮರೆತು ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿಶ್ವವಿದ್ಯಾಲಯ ಉಳಿಸುವಂತ ಕೆಲಸವನ್ನ 100% ಮಾಡ್ತೀನಿ. ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಸದಾಕಾಲ ಇರ್ತೀನಿ ಅಂತ ಕೇಳ್ತಾ, ನನಗೂ ಸಹ ವೈಯಕ್ತಿಕವಾಗಿ ನಮ್ಮ ದಾದಾ ಸ್ವಾಮಿಗೌಡರು ಈ ವಿಶ್ವವಿದ್ಯಾಲಯ ತಂದರು, ಹೆಮ್ಮೆಗೌಡರು ತಂದರು. ಹಾಗಾಗಿ ಇದನ್ನು ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ. ಹಾಗಾಗಿ ಅದು ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ವಾರದಲ್ಲೇ ಒಂದು ದಿನವನ್ನ ನಿಗದಿ ಮಾಡಿಕೊಂಡು ನಾವು ಸಹ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಮಾತಾಡ್ಕೊಂಡು ಯಾವಾಗ ಸಿಗ್ತಾರೆ ಅದನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದಾದ್ಮೇಲೆ ನಾವು ಎಲ್ಲ ಶಾಸಕರು ಒಗ್ಗೂಡಿ ನೀವು ಸಮಿತಿಯಿಂದ ಒಂದು 15 ಜನ ಬಂದ್ರೆ ನಾವು ಒಂದು ಭೇಟಿ ಮಾಡಿಸುವಂತ ಕೆಲಸವನ್ನ ಮಾಡ್ತೀವಿ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ನಾವು ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳ ಪರ
ನಿಲುವನ್ನ ಪ್ರಕಟಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಇವ್ರು ಕೂಡ ಆಗ್ತದೆ. ಮಾಜಿ ಸಚಿವ ಎ ಮಂಜು ಮಾತನಾಡಿ, ವಿಶ್ವವಿದ್ಯಾಲಯ ಇಲ್ಲೇ ಉಳಿಸುವ ನಿಟ್ಟಿನಲ್ಲಿ ಆಗಬೇಕಾದ ಕೆಲಸ ತಡವಾಗಿದೆ ಎಂಬುದು ನನ್ನ ಭಾವನೆ. ಕಾಲೇಜುಗಳನ್ನು ಯಾವ ಸರಕಾರ ಬಂದರೂ ಮುಚ್ಚುವುದಕ್ಕೆ ಆಗುವುದಿಲ್ಲ, ಆದರೆ ವಿಲೀನಗೊಳಿಸಲಾಗುತ್ತದೆ. ಕಾಲೇಜು ಇಲ್ಲೇ ಇದೆಯಲ್ಲ ಎಂದು ಉತ್ತರ ಹೇಳುವುದಕ್ಕೆ ತಯಾರು ಮಾಡಿಕೊಳ್ಳುತ್ತಾರೆ. ನಾನು ಶಾಸಕನಾಗಿದ್ದಾಗ ಮೈಸೂರು ಯೂನಿವರ್ಸಿಟಿ ಇಲ್ಲಿ ಪ್ರಾರಂಭವಾಯಿತು. ಯೂನಿವರ್ಸಿಟಿ ಸ್ಥಾಪನೆ ಮಾಡುವುದು ಆ ಜಿಲ್ಲೆಗೆ ಹೆಚ್ಚು ಗೌರವ ತರುವ ಕೆಲಸ ಮಾಡಿದ ಸರ್ಕಾರಗಳಿಗೆ ಗೌರವ ಸಲ್ಲಿಸಬೇಕು. ಅದು ಯಾವುದೇ ಸರ್ಕಾರ ಆಗಿರಲಿ. ಹಳ್ಳಿ ಸೇರಿದಂತೆ ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಗಬೇಕಾದರೆ ವಿಶ್ವವಿದ್ಯಾನಿಲಯಗಳು ಆಯಾ ಜಿಲ್ಲೆಯಲ್ಲಿ ಇರಬೇಕು. ಆಗ ಮಾತ್ರ ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ಎಂದು ಹೇಳಿದರು. ಆಗಬೇಕು ಅಂತ ಆಸೆ ಇಟ್ಕೊಂಡು ಮಾಡಿ ತಡ ಆಯಿತು ಅಂತಕ್ಕಂಥದ್ದು ನನ್ನ ಭಾವನೆ. ಮೊದಲನೇದಾಗಿ ಇದು ಮೊದಲೇ ಮಾಡಬೇಕು. ಈಗ ಆಗಲೇ ನನಗೆ ಗೊತ್ತಿರೋ ಹಾಗೆ ಒಂದು ರಿಪೋರ್ಟ್ನ ತರಿಸ್ಕೊಂಡಿದ್ದೇನೆ. ರಿಪೋರ್ಟ್ನ ತರಿಸ್ಕೊಂಡು ಮುಚ್ಚೋದು ಅಂತ ಹೇಳಿ ಅಂತೇಳಿ ನಾವು ಮುಚ್ಚೋದಿಲ್ಲ ಅಂತಲೂ ಕೂಡ ಹೇಳಿದ್ರು. ನಾವು ಸದ್ಯದಲ್ಲಿ ನಾವು ಮಂತ್ರಿಗಳ ನಾವು ಹೇಳ್ತೀವಿ, ಕಾಲೇಜೆಲ್ಲ ಮುಚ್ಚಕ್ಕೆ ಸಂಕಲ್ಪ ಇಬ್ಬರಲ್ಲಿ ಯಾವ ಸರ್ಕಾರ ಬಂದರೂ ಮುಚ್ಚಕ್ಕಾಗಲ್ಲ. ಆದರೆ ವಿಲೀನಗೊಳಿಸ್ತಾರಂತೆ, ಯೂನಿವರ್ಸಿಟಿಗೆ ವಿಲೀನಗೊಳಿಸ್ತಾರೆ. ಅದೇ ನಿಮ್ಮ ಕಾಲೇಜ್ ಅಲ್ಲೇ ಇದೆಯಲ್ಲಪ್ಪ, ನಾವೇನು ಮಾಡಿಲ್ಲ ಅಂತ ಉತ್ತರ ಹೇಳಕ್ಕೆ ಅವರು ತಯಾರು ಮಾಡಿಕೊಂಡ್ರು. ವಿಷಯ ಇದು. ನಾನು ಅವಾಗ ಶಾಸಕನಾಗಿದ್ದೆ. ಆ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಯ ಬ್ರಾಂಚ್ ಇಲ್ಲಿ ನಮಗೆ ಪ್ರಾರಂಭ ಆಯಿತು. ಅದಾದಮೇಲೆ ಇನ್ನೊಂದು ಸರ್ಕಾರ ಬಂದಾಗ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು. ಯೂನಿವರ್ಸಿಟಿ ಸ್ಥಾಪನೆ ಮಾಡೋದು ಆ ಜಿಲ್ಲೆಗಳಿಗೆ ಒಂದು ಹೆಚ್ಚು ಗೌರವ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವ ಸರ್ಕಾರ ಮಾಡಿದ್ದಾರೆ ಆ ಸರ್ಕಾರಗಳಿಗೆ ಸಲ್ಲಿಸಬೇಕು. ಯಾವ್ದಾರು ಇರಲಿ ಎಂಥದ್ದಲ್ಲ, ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಹೇಳಿದ್ರು ಜಿಲ್ಲೆಗಳು ಮಾಡಬೇಕು ಅಂತ. ಈ ವಿಶ್ವವಿದ್ಯಾಲಯ ಡಿಸ್ಟ್ರಿಕ್ಟಲ್ಲೇ ಯಾಕೆ ಆಗಬೇಕು ಅಂತ ಅಂದರೆ, ಎಲ್ಲ ಮಕ್ಳಿಗೂ ವಿದ್ಯೆ ಸಿಗಬೇಕಾದ್ರೆ, ಹಳ್ಳಿ ಮಕ್ಕಳಿಗೆ ಸಿಗಬೇಕಾದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅನ್ನಾದರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ದೊರೀತದೆ ಅಂತಕ್ಕಂಥದ್ದು ಭಾರಿ ಮುಖ್ಯ. ಎಲ್ಲ ಮೈಸೂರಿಗೆ ಹೋಗ್ಬೇಕಾಗಿತ್ತು, ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬೇರೆ ಯೂನಿವರ್ಸಿಟಿಗೆ ಹೋದರೆ ಇಲ್ಲಿಂದ ಬಂದವ್ರಿಗೆ 2 ಸೀಟು ಔಟ್ಸೈಡರ್ಸ್ಗೆ. ಅದೇ ಇದೇ ಯೂನಿವರ್ಸಿಟಿ ಇಲ್ಲೇ ಆದರೆ ಇಲ್ಲಿವರಿಗೆಲ್ಲ ಜಾಸ್ತಿ ಸೀಟ್ ಸಿಗ್ತದೆ. ಈ ರೀತಿ ಮಾಡ್ಕೊಂಡು ಬಂದಿರೋದು. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 13 ವರ್ಷ ಸೆಕ್ರೆಟರಿ ಸಿಂಡಿಕೇಟ್ ಆಗಿದ್ದೀನಿ. ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಅಂದರೆ ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಮತ್ತು ಅವರ ಶ್ರೇಯಸ್ಸಿದೆಯಲ್ಲ, ಅದನ್ನು ಯಾರೂ ಮಟ್ಟಕ್ಕೆ ಬಹುಶಃ ನನಗೆ ಹೇಳ್ತಾರೆ ನಾವು ವಿದ್ಯೆನ ಪ್ರೈವೇಟೈಸ್ ಮಾಡಬೇಕು ಅಂತೇಳಿ. ಹೆಚ್ಚು ಕಡಿಮೆ 224ರಲ್ಲಿ ಒಂದು 150 ಜನ ಬರೀ ಆ ವಿದ್ಯಾಸಂಸ್ಥೆ ಹೊಂದಿರೋರು ಅಲ್ಲಿರೋದು. ಯಾರೇನು ಇವರೇನು ಈಗ ಎಜುಕೇಶನ್ ಇಸ್ ಬಿಕಮ್ ಎನ್ ಇಂಡಸ್ಟ್ರಿ, ಹಾಸ್ಟೆಲ್ ಇಸ್ ಬಿಕಮ್ ಎನ್ ಇಂಡಸ್ಟ್ರಿ, ಟೆಂಪಲ್ ಇಸ್ ಬಿಕಮ್ ಎನ್ ಇಂಡಸ್ಟ್ರಿ. ಈಗ ಆ ರೀತಿ ಆಗಿ ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಈಗ ಭಾರಿ ನಮ್ಮ ಜಿಲ್ಲೆಗೂ ಅತಿ ಹೆಚ್ಚು ಹೋರಾಟಕ್ಕೆ ಮುಂಚೂಣಿಗೆ ಕೊಟ್ಟಂಥ ಜಿಲ್ಲೆ ಅಂದರೆ ಈ ಜಿಲ್ಲೆ. ಈಗ ಹೆಸರು ಕೂಡ ಬರ್ಬೇಕಾದ್ರೆ ಅವ್ರ ಹೆಸರು ಜ್ಞಾಪಿಸ್ಕೊಂಡೇ ಬರ್ತೀವಿ. ಸ್ಟಾರ್ಟ್ ಮಾಡಿದ್ದಂಥ ಹೋರಾಟ, ಸರ್ಕಾರ ಬದಲಾವಣೆ ಮಾಡಿದಂಥ ಹೋರಾಟ ನಮ್ಮ ಜಿಲ್ಲೆಗೆ ಸೇರಿರ್ತದೆ. ರೈತ ಸಂಘ ಇರ್ಬೋದು, ಅವತ್ತು ದಲಿತಾಂಗ ಸಮಿತಿ ಇರ್ಬೋದು, ಯಾವುದಾದ್ರು ಇರ್ಬೋದು. ಆ ಶಕ್ತಿ ಈ ನಮ್ಮ ಜಿಲ್ಲೆಗಿದೆ. ಇದು ರಾಜಕಾರಣ ಆಗ್ಬಾರ್ದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಸರಕಾರ ಶಿಕ್ಷಣ ಸಂಸ್ಥೆಗಳು. ಇಂಜಿನಿಯರ್, ವೈದ್ಯಕೀಯ ಯಾವುದೇ ಆಗಿರಲಿ ಸರ್ಕಾರಿ ಸಂಸ್ಥೆಗಳಿಗೆ ಬರಲು ಮುಂದಾಗುತ್ತಾರೆ. ಸೀಟು ಇಲ್ಲದಾಗ ಅನಿವಾರ್ಯವಾಗಿ ಖಾಸಗಿ ಕಡೆ ಹೋಗುತ್ತಾರೆ. ಏನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಉನ್ನತ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಮುಂದಾದರೆ ಆ ಖಾಸಗಿಯವರು ಮಾಡಿದ ನಿರ್ಣಯದಂತೆ ಉನ್ನತ ಶಿಕ್ಷಣ ಸಾಗುತ್ತದೆ. ಇದರಿಂದ ಯಾವ ಸಂಸ್ಥೆ ಯಾವ ಮೌಲ್ಯವನ್ನು ಬಿತ್ತಬಹುದು. ಸರ್ಕಾರದವರು ಹೀಗೆ ಮುಂದುವರೆದರೆ ಬಂಡವಾಳ ಶಾಹಿಗಳು ತಮಗೆ ಬೇಕಾದ ಮೌಲ್ಯಗಳನ್ನು ಯುವ ತಲೆಮಾರಿಗೆ ಬಿತ್ತುತ್ತಾರೆ. ಇದು ಉನ್ನತ ಶಿಕ್ಷಣದ ದೊಡ್ಡ ದುರಂತದ ಸಂಗತಿ ಆಗಿದ್ದು ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲಿಂದ ಎಲ್ಲಿವರೆಗೆ ಹೋಗಿ ವಿದ್ಯಾರ್ಥಿಗಳ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು.
ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಂದ ಹಿಡಿದು ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಮೊದಲನೇ ಆಯ್ಕೆಯಾಗಿ ಸರ್ಕಾರಿ ಸಂಸ್ಥೆಗಳನ್ನು ತಗೋತಾರೆ. ನೀವು ಮೆಡಿಕಲ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು. ಎಂಜಿನಿಯರಿಂಗ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು. ನೀವು ಜನರಲ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆ. ಆ ಸಂಸ್ಥೆಗಳಲ್ಲಿ ಜಾಗ ಇಲ್ಲ ಅಂದಾಗ ಅನಿವಾರ್ಯವಾಗಿ ಖಾಸಗಿ ವಲಯಕ್ಕೆ ಹೋಗ್ತಿದ್ದಾರೆ. ನೀವೇನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕೂ ಕೂಡ ಪ್ರವೇಶವನ್ನ ಮಾಡ್ತವೆ. ಮಾಡಿದಾಗ ಇದು ಕೂಡ ಹೋಗ್ತದೆ. ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯಾಗಿ ಇವತ್ತೇನು ಪ್ರಥಮ ಆಯ್ಕೆಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೋ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ, ಇದನ್ನು ನಾವು ಮರಿಬೇಕಾಗುತ್ತೆ. ಆಮೇಲೆ ಖಾಸಗಿ ವಲಯದವರು ಏನ್ ನಿರ್ಣಯ ಮಾಡ್ತಾರೆ ಆ ನಿರ್ಣಯದಂತೆಯೇ ಈ ಉನ್ನತ ಶಿಕ್ಷಣ ಮುಂದುವರಿಯುತ್ತೆ. ಡೀಮ್ಡ್ ಯೂನಿವರ್ಸಿಟಿಯ ಒಂದು ನೇಚರ್ ಹೇಗಿರುತ್ತೆ ಅಂದ್ರೆ ಪಠ್ಯಕ್ರಮವನ್ನ ಅವರೇ ರೂಪಿಸಬಹುದು, ಪರೀಕ್ಷೆ ವಿಧಾನವನ್ನ ಅವರೇ ರೂಪಿಸಬಹುದು, ಪ್ರಮಾಣ ಪತ್ರಗಳನ್ನು ಕೂಡ, ಅಂಕಪತ್ರಗಳನ್ನು ಕೂಡ, ಪದವಿ ಪತ್ರಗಳನ್ನು ಕೂಡ ಅವರೇ ನೀಡಬಹುದು. ಅಂತ ಆದರೆ ಇವತ್ತಿನ ವಿದ್ಯಮಾನಗಳಲ್ಲಿ ಯಾವ್ಯಾವ ಸಂಸ್ಥೆ ಏನೇನು ಮೌಲ್ಯಗಳನ್ನು ಬಿತ್ತಬಹುದು, ಯಾವ್ಯಾವ ಮೌಲ್ಯಗಳನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಬಿತ್ತಬಹುದು, ಈಗಾಗಲೇ ನಮ್ಮಲ್ಲಿ ಗೊಂದಲ ಇದೆ. ಸರ್ಕಾರಗಳು ಬದಲಾದಾಗೆ ಪಠ್ಯಕ್ರಮ ಕೂಡ ಬದಲಾಗ್ತಾ ಇರುವಂತಹದ್ದನ್ನು ಗಮನಿಸ್ತಾ ಇದ್ದೀವಿ. ಇದೇನಾದರೂ ಇದೇ ರೀತಿಯ ವ್ಯವಸ್ಥೆ ಮುಂದುವರೆದ್ರೆ ಮುಂದಿನ ದಿನಮಾನಗಳಲ್ಲಿ ಬಂಡವಾಳಶಾಹಿಗಳು ತಮಗೆ ಬೇಕಾದಂಥ ಮೌಲ್ಯಗಳನ್ನು ಯುವ ತಲೆಮಾರಿಗೆ ಬಿತ್ತುತ್ತಾರೆ. ಇದು ಉನ್ನತ ಶಿಕ್ಷಣದ ದೊಡ್ಡ ದುರಂತದ ಸಂಗತಿ ಆದೀತು ಅಂತ ಕಾರಣ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಿ ಸಂಸ್ಥೆಗಳನ್ನ ಅನಿವಾರ್ಯವಾಗಿ ಉಳಿಸ್ಕೋಬೇಕು. ಆ ಉಳಿಸ್ಬೇಕು ಅಂತ ಅಂದ್ರೆ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಇರಬೇಕು. ವಿಶ್ವವಿದ್ಯಾನಿಲಯಗಳು ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಇರಬೇಕು. ಇವರು ಈಗ ಸ್ಥಾಪನೆ ಮಾಡಿರುವಂತಹ ವಿಶ್ವವಿದ್ಯಾನಿಲಯವನ್ನು ಗಟ್ಟಿಗೊಳಿಸಬೇಕೇ ಹೊರತು ಸ್ಥಾಪನೆ ಮಾಡಿರುವಂತಹ ವಿಶ್ವವಿದ್ಯಾನಿಲಯವನ್ನು ಮುಚ್ಚುವಂತಹದ್ದು ಈ ವಲಯಕ್ಕೆ ಮಾಡುವ ಅನ್ಯಾಯ. ಬಹಳ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಒಂದು ಅನ್ಯಾಯ, ದ್ರೋಹ ಅದು ಅಂತೇಳಿ ನಾವು ಭಾವಿಸ್ತೇವೆ. ಇನ್ನೊಂದು ಆಲೋಚನೆ ನಮ್ಮ ಸುತ್ತ ಇದೆ ಒಂದಷ್ಟು ವಲಯದಲ್ಲಿ. ಮೈಸೂರು ವಿಶ್ವವಿದ್ಯಾಲಯ, ನಮ್ಮ ವಿಶ್ವವಿದ್ಯಾಲಯ ಮುಚ್ಚಿದರೆ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ನಾವು ಹೋಗ್ತೀವಿ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಹಿರಿಮೆ ಇದೆ, ಆ ಎಂಬ್ಲಮ್ಗೆ ಒಂದು ಮಾನ್ಯತೆ ಇದೆ. ನಮ್ಮ ಮಕ್ಕಳು ಆ ವಿಶ್ವವಿದ್ಯಾಲಯದ ಅಡಿಯಲ್ಲೇ ಓದಲಿ ಬಿಡಿ ಅಂತ ಹೇಳುವಂತಹದ್ದು ಒಂದು ಆಲೋಚನೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಇದೆ. ಅದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಆದರೆ 1916ರಲ್ಲಿ ಸ್ಥಾಪನೆಯಾದಂಥ ಮೈಸೂರು ವಿಶ್ವವಿದ್ಯಾನಿಲಯ ಕೂಡ ಆರಂಭದಲ್ಲಿ ಇಂಥದ್ದೇ ಒಂದು ಅತಂತ್ರದ ಸ್ಥಿತಿಯನ್ನ ಅನುಭವಿಸಿದೆ. ಈ ಸಂದರ್ಭದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಆರ್ಪಿ ವೆಂಕಟೇಶ್ ಮೂರ್ತಿ, ಬಿಕೆ ಮಂಜುನಾಥ್, ಧರ್ಮೇಶ್, ಎಚ್ಕೆ ಸಂದೇಶ್, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಎಚ್ಪಿ ಮೋಹನ್, ಹಿರಿಯ ಪತ್ರಕರ್ತ ವೆಂಕಟೇಶ್, ಎಚ್ಆರ್ ನವೀನ್ ಕುಮಾರ್, ಎಂಜಿ ಪೃಥ್ವಿ, ಸಾಹಿತಿ ರೂಪಾ ಹಾಸನ್, ತಾರಾ ಚಂದನ್, ರಮೇಶ್, ಎನ್ಬಿ ಪುಷ್ಪ, ಜಮೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಸೂಚನೆಯಂತೆ ಏಪ್ರಿಲ್ 12 ಮತ್ತು 13ರಂದು ನಗರದ ಸರ್ಕಾರಿ ಕಲಾ ಕಾಲೇಜು ಮತ್ತು ಸರ್ಕಾರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲು ನಿರ್ಧರಿಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಉದ್ದೇಶಿಸಿ ಮಾತನಾಡುತ್ತಾ, ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಾಸನದಲ್ಲಿ ಆಯೋಜಿಸಲು ತೀರ್ಮಾನ ಮಾಡಲಾಗಿದ್ದು, ಕಳೆದ ವರ್ಷ ಮಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು. ಅದಕ್ಕಿಂತ ಭಿನ್ನವಾಗಿ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲು ಆಲೋಚನೆ ಇಟ್ಟುಕೊಂಡು ನಿರ್ಧರಿಸಲಾಗಿದೆ. ಏಪ್ರಿಲ್ 12 ಮತ್ತು 13ನೇ ದಿನಾಂಕದಂದು ಹಾಸನದಲ್ಲಿ ಏರ್ಪಾಡು ಮಾಡಲು ತೀರ್ಮಾನ ಮಾಡಲಾಗಿದೆ. ಯಾರು ಪತ್ರಕರ್ತರ ಸಂಘದ ಸದಸ್ಯರಾಗಿದ್ದಾರೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ತಂಡ ಭಾಗವಹಿಸಲು ಅವಕಾಶ ಇರುತ್ತದೆ. ಪ್ರತಿಯೊಬ್ಬರ ಐಡಿ ಕಾರ್ಡ್ ಪರೀಕ್ಷೆ ಮಾಡಲಾಗುತ್ತದೆ. ಹೊರ ಜಿಲ್ಲೆಯಿಂದ ಬರುವ ಪತ್ರಕರ್ತರ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಾಸನ ಜಿಲ್ಲೆಯಲ್ಲಿ ಏರ್ಪಾಡು ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಲಾಗಿದೆ. ಕಳೆದ ಬಾರಿ ಅಂದ್ರೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಮಾಡಿದ್ರು.
ಅದಕ್ಕಿಂತ ಭಿನ್ನವಾಗಿ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನ ಇಟ್ಕೊಂಡು ಇವತ್ತು ಹಾಸನ ಜಿಲ್ಲೆಯಲ್ಲಿ ಕ್ರೀಡಾಕೂಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಜೊತೆಗೆ ಕೊಪ್ಪಳದಲ್ಲಿ ನಡೆದ ಸಮ್ಮೇಳನದಲ್ಲಿ ಈ ಬಗ್ಗೆ ಮದನ್ ಗೌಡ್ರಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿ ಬಂದಿದ್ರು. ಈ ಕ್ರೀಡಾಕೂಟವನ್ನ ಇದೇ 12 ಮತ್ತೆ ಏಪ್ರಿಲ್ 12 ಮತ್ತೆ 13ನೇ ತಾರೀಕು, ಏಪ್ರಿಲ್ ತಿಂಗಳು 12 ಮತ್ತೆ 13ನೇ ತಾರೀಕು, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಏಪ್ರಿಲ್ 12 ಮತ್ತೆ 13ನೇ ತಾರೀಕು ಹಾಸನದಲ್ಲಿ ಏರ್ಪಾಡು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಮೊನ್ನೆ ಅಷ್ಟೇ ಇದು 22, 23 ಮಾಡಬೇಕು ಅಂತ ಇತ್ತು. ಅನಿವಾರ್ಯ ಕಾರಣಗಳಿಂದ ತುಂಬಾ ಟೈಮ್ ಇರೋದ್ರಿಂದ, ಶಾರ್ಟ್ ಇರೋದ್ರಿಂದ, ಜೊತೆಗೆ ಕರ್ನಾಟಕ ಬಂದ್ ಇದೆ ಅಂತೇಳಿ ಅನೇಕ ಜಿಲ್ಲೆಗಳು ಮನವಿ ಮಾಡಿದ್ರ ಹಿನ್ನೆಲೆಯಲ್ಲಿ ಇದನ್ನ ಅನಿವಾರ್ಯವಾಗಿ ಮುಂದೂಡಲಾಗಿದೆ. ನೆಕ್ಸ್ಟ್ ಅದು ಯುಗಾದಿ ಬರುತ್ತೆ, ಯುಗಾದಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮ್ ದಾಟಿ 12 ಮತ್ತೆ 13ನೇ ತಾರೀಕು ಈ ಕ್ರೀಡಾಕೂಟ. ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ ಮತ್ತೆ ಟ್ರೋಫಿ ಇರುತ್ತೆ. ಎರಡನೇ ಬಹುಮಾನ 50,000 ರೂಪಾಯಿ ಮತ್ತೆ ಟ್ರೋಫಿ ಇರುತ್ತೆ. ಜೊತೆಗೆ ಮೂರನೇ ಬಹುಮಾನ 25,000 ರೂಪಾಯಿ, ಅದ್ರ ಜೊತೆಗೆ ಟ್ರೋಫಿ ಇರುತ್ತೆ. ಅದ್ರ ಆಚೆಗೆ ವೈಯಕ್ತಿಕವಾದ ಅನೇಕ ಬಹುಮಾನಗಳು ಇರ್ತವೆ. ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಫೀಲ್ಡರು, ಬೆಸ್ಟ್ ಆಲ್ರೌಂಡರು, ಈ ತರದ ಅನೇಕ ಬೆಸ್ಟ್ ಕ್ಯಾಚ್ ಹಿಡಿದಿದ್ದು, ಈ ತರದ್ದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಆ ಫೀಲ್ಡಿಗೆ ಇದಕ್ಕೆ ಪ್ರೈಸಸ್ ಇರುತ್ತೆ. ಇದರಲ್ಲಿ ಭಾಗವಹಿಸುವಂತ ಎಲ್ಲಾ ಜಿಲ್ಲಾ ಪತ್ರಕರ್ತರ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ತಂಡ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಯಾರು ನಮ್ಮ ಸಂಘದ ಸದಸ್ಯರಾಗಿದ್ದಾರೆ ಅವ್ರು ಮಾತ್ರ ಇದ್ರೊಳಗಡೆ ಭಾಗವಹಿಸಬೇಕು. ನಾವು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ID ಕಾರ್ಡ್ ಅನ್ನ ಚೆಕ್ ಮಾಡಿ ಆಟ ಆಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಇದರಲ್ಲಿ ಯಾವುದೇ ಗೊಂದಲಗಳನ್ನ ಇಟ್ಕೊಳ್ಳೋಗಿಲ್ಲ. ಅನಿವಾರ್ಯವಾಗಿ ಬೇರೆ ಯಾರನ್ನ ಕರ್ಕೊಬರುವಂಥದ್ದು ಈ ಥರದ್ದು ಯಾರು ಕೂಡ ಮಾಡಬಾರ್ದು. ಜೊತೆಗೆ ಈ ಅವತ್ತೇನು ಬರ್ತಾರೆ ನಮ್ಮ ಇದಕ್ಕೆ ಕ್ರೀಡಾಕೂಟಕ್ಕೆ, ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಪ್ರತಿ ಜಿಲ್ಲೆಯ ತಂಡಕ್ಕೂ ಕೂಡ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಅದ್ರ ಆಚೆಗೂ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸ್ಟೇಟ್ ಕಮಿಟಿ ಮೆಂಬರ್ಸು ಅಥವಾ ಜಿಲ್ಲಾ ಪದಾಧಿಕಾರಿಗಳಿದ್ರೆ ಅಂಥವ್ರಿಗೆ ಮಾತ್ರ ವಸತಿ ವ್ಯವಸ್ಥೆಯನ್ನ ತಂಡದ ಜೊತೆ ಬಂದವರಿಗೆ ಆ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಇಷ್ಟು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಏನೇನು ಸಾಧ್ಯತೆ ಇದೆ ಅದೆಲ್ಲದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಲ್ಲಿ ಉಪಸಮಿತಿಗಳು ಮಾಡ್ಕೊಂಡು ಸಿದ್ಧತೆಯನ್ನು ಮಾಡ್ತಾ ಇದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಮಾತನಾಡಿ, ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಹಾಸನದಲ್ಲಿ ಕ್ರಿಕೆಟ್ ಉತ್ಸವ ಮಾಡಲು ನಿರ್ಧರಿಸಲಾಗಿದ್ದು, ನಗರದ ಸರ್ಕಾರಿ ಕಲಾ ಕಾಲೇಜು, ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಬಳಸಿಕೊಳ್ಳಲಾಗುತ್ತಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುವ ಕ್ರೀಡಾಪಟುಗಳಿಗೆ ವಸತಿ ಸೌಲಭ್ಯ, ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಿದೆ. ಇನ್ನು ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಿಂತ ಹಾಸನದಲ್ಲಿ ವಿಭಿನ್ನವಾಗಿ ಹಾಗೂ ವಿಶೇಷವಾಗಿ ಟೂರ್ನಿಮೆಂಟ್ ನಡೆಸಲು ಸಿದ್ಧತೆ ಮಾಡಲಾಗುತ್ತಿದೆ. ಕ್ರಿಕೆಟ್ ಪಂದ್ಯಾವಳಿಗೆ ವಿಶೇಷವಾಗಿ ರಾಜ್ಯ ಸಭಾಪತಿ UT ಖಾದರ್, ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಆಗಮಿಸಲಿದ್ದು, ಜನಪ್ರತಿನಿಧಿಗಳ ಜೊತೆ ಅಧ್ಯಕ್ಷರ ತಂಡವು ಮೊದಲ ಆಟವನ್ನು ಆಡುವುದು ವಿಶೇಷವಾಗಿದೆ. ಏಪ್ರಿಲ್ 12 ಮತ್ತು 13ರಂದು 2 ದಿನಗಳ ಈ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಗೆ ಎಲ್ಲರೂ ಕೈಜೋಡಿಸುವಂತೆ ಕರೆ ನೀಡಿದರು. ಏಪ್ರಿಲ್ 12 ಮತ್ತು 13ನೇ ತಾರೀಕು ಹಾಸನದಲ್ಲಿ ಕ್ರಿಕೆಟ್ ರಾಜ್ಯ ಮಟ್ಟದ ಏನು ಕ್ರಿಕೆಟ್ ಉತ್ಸವವನ್ನ ಮಾಡುವ ಉದ್ದೇಶಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಹಾಸನದ ಸರ್ಕಾರಿ ಕಲಾ ಕಾಲೇಜು ಮತ್ತು ಸರ್ಕಾರಿ ವಿಜ್ಞಾನ ಕಾಲೇಜಿನ ಏನು ಮೈದಾನಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಬರ್ತಕ್ಕಂತ ಏನು ಕ್ರಿಕೆಟ್ ಆಟಗಾರರಿಗೆ ವಸತಿ ಸೌಲಭ್ಯ ಇರ್ತಕ್ಕಂಥದ್ದು ಮತ್ತು ಊಟದ ಸೌಲಭ್ಯಕ್ಕೆ ಏನೇನ್ ಮಾಡ್ತಾ ಅದೆಲ್ಲ ಸಿದ್ಧತೆಗಳನ್ನ ಕೂಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಅದಕ್ಕೆ ಕೂಡ 12ನೇ ತಾರೀಕು ಏನು ಮಾರ್ಚ್ 12ನೇ ತಾರೀಕು ಏಪ್ರಿಲ್ 12ನೇ ತಾರೀಕು ಸಂಜೆ ಒಂದು ಎಲ್ಲರಿಗೂ ಕೂಡ ರಾಜ್ಯದಿಂದ ಬಂದಿರತಕ್ಕಂತ ಎಲ್ಲ ಒಂದಿಗೆ ನಮ್ಮ ಔತಣಕೂಟವನ್ನ ಕೂಡ ಇಲ್ಲಿ ಏರ್ಪಡಿಸಲಾಗಿರ್ತದೆ. ಸಭೆಯಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ HP ಮದನ್ಗೌಡ, ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ರವಿ ನಾಕಲಗೂಡು, BR ಉದಯಕುಮಾರ್, ಪ್ರಸನ್ನಕುಮಾರ್, ಕಾರ್ಯದರ್ಶಿ PA ಶ್ರೀನಿವಾಸ್, ಕುಮಾರ್, ನಟರಾಜ್, G ಪ್ರಕಾಶ್, ಹೆತ್ತೂರು ನಾಗರಾಜು, ಜ್ಞಾನೇಶ್, ಕುಶ್ವಂತ್, ಕೃಷ್ಣ, ನಾಗರಾಜು, ಮಂಜು, ಮೆಹಬೂಬ್, ದಯಾನಂದ್, ಶರತ್ ಇತರರು ಉಪಸ್ಥಿತರಿದ್ದರು. ಇಡೀ ದೇಶಕ್ಕೆ ಮಾದರಿ ಕ್ರಾಂತಿವೀರರಾದ ಛತ್ರಪತಿ ಶಿವಾಜಿ ಮಹಾರಾಜರ ತತ್ವ ಆದರ್ಶಗಳನ್ನು ಎಲ್ಲರೂ ಅನುಸರಿಸಬೇಕು ಎಂದು ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಕರೆ ನೀಡಿದರು.
ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿವಾಜಿ ಅವರ ಸ್ಥೈರ್ಯ, ಶೌರ್ಯ, ನೇರ ನುಡಿಯನ್ನು ಎಲ್ಲರೂ ಮೆಚ್ಚಲೇಬೇಕು. ಅವರು ಹಾಕಿಕೊಟ್ಟಿರುವ ದಾರಿಯಲ್ಲಿ ನಡೆಯೋಣ. ಶಿವಾಜಿ ಅವರು ಒಮ್ಮದು ಸಮಾಜಕ್ಕೆ ಸೀಮಿತರಾದವರಲ್ಲ, ಇಡೀ ದೇಶಕ್ಕೆ ಮಾದರಿಯಾದಂತಹ ಕ್ರಾಂತಿವೀರರು. ಅವರ ಸ್ಥೈರ್ಯ, ಧೈರ್ಯ ಮತ್ತು ನೇರ ನುಡಿಯನ್ನು ಮೆಚ್ಚಬೇಕಾಗಿದೆ. ಯುದ್ಧದ ರೀತಿ ಜೊತೆಯಲ್ಲಿ ನಾವು ಹೋಗುತ್ತಿದ್ದೇವೆ. ಮುಂದಿನ ಪೀಳಿಗೆಯವರಾದಂತಹ ನಾವು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗೋಣ ಎಂದು ಹೇಳಿದರು. ಒಂದು ಸಮಾಜಕ್ಕೆ ಸೀಮಿತವಾದಂತಹ ಅವರಲ್ಲ, ಅವರು ಇಡೀ ದೇಶಕ್ಕೆ ಮಾದರಿಯಾದಂತಹ ಕ್ರಾಂತಿ ವೀರರು, ಕ್ರಾಂತಿಕಾರರಾದಂತಹ ನಮ್ಮ ಶಿವಾಜಿ ಮಹಾರಾಜರಿಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಧೈರ್ಯ, ಶೌರ್ಯ, ಅವರ ಒಂದು ನೇರ ನುಡಿ, ಅವರ ಶೌರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕಾದಂತಹ ವಿಷಯ. ನಿಮಗೆಲ್ಲ ಗೊತ್ತಿರೋಂಗೆ ಅವರ ಯುದ್ಧದ ಒಂದು ರೀತಿ ಇಡೀ ದೇಶವೇ, ಇಡೀ ಪ್ರಪಂಚವೇ ಆ ಮಾದರಿಯನ್ನ ನಾವೆಲ್ಲ ಜೊತೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಮುಂದಿನ ಪೀಳಿಗೆಯವರಾದಂತಹ ನಾವು ಎಲ್ಲ ಜಾತ್ಯತೀತವಾಗಿ ಶಿವಾಜಿ ಮಹಾರಾಜರ ಹಾಕೊಟ್ಟಿರುವಂತಹ ಒಂದು ತತ್ವ ಸಿದ್ಧಾಂತಕ್ಕೆ, ಅವರು ಹಾಕೊಟ್ಟಿರುವಂತಹ ದಾರಿಗೆ ನಾವೆಲ್ಲ ಬೆಂಗಳೂರಿನ ಗೋಸಾಯಿ ಮಠದ ಮಂಜುನಾಥ ಸ್ವಾಮೀಜಿಯವರು ಮಾತನಾಡಿ, ಛತ್ರಪತಿ ಶಿವಾಜಿಯವರು ಕೇವಲ ಮರಾಠಿ ಸಮಾಜಕ್ಕೆ ಸೀಮಿತವಲ್ಲ, ಇಡೀ ವಿಶ್ವಕ್ಕೆ ಆದರ್ಶ ಪುರುಷರಾಗಿದ್ದಾರೆ. ಇವರು ರಾಷ್ಟ್ರ ನಾಯಕ, ಸ್ವರಾಜ್ಯ ಸ್ಥಾಪಕರಾಗಿದ್ದಾರೆ. ಭಾರತೀಯರೆಲ್ಲರೂ ಒಂದೇ ಎಂಬ ಉದಾತ್ತ ಆದರ್ಶ ಕೊಟ್ಟಿರುವ ಮಹಾಪುರುಷರಲ್ಲಿ ಶಿವಾಜಿ ಅವರು ಒಬ್ಬರು. ವಿಶ್ವಕ್ಕೆ ಕೊಡುಗೆ ಸಲ್ಲಿಸಿದ ಮಹನೀಯರನ್ನು ಕೇವಲ 4 ಗೋಡೆಗೆ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅನುಷ್ಠಾನಕ್ಕೆ ತರಬೇಕು ಎಂದು ಹೇಳಿದರು. 98ನೇ ಒಬ್ಬ ರಾಷ್ಟ್ರ ನಾಯಕ, ಒಬ್ಬ ಸ್ವರಾಜ್ಯ ಸ್ಥಾಪಕ ಅಷ್ಟೇ ಅಲ್ಲ, ಒಬ್ಬ ಆದರ್ಶ ಪುರುಷ ಅಷ್ಟೇ ಅಲ್ಲ, ಎಲ್ಲ ತಾಯಿಯಂದರಿಗೂ ಕೂಡ ತಮ್ಮ ತಾಯಿಯಂತೆ ನೋಡುವಂತ ಒಬ್ಬ ಮಹಾಪುರುಷ. ಮತ್ತೊಂದು ಹೇಳಬೇಕಂದ್ರೆ, ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೆ ಭಾರತೀಯರೆಲ್ಲರೂ ಕೂಡ ನಮ್ಮವರೇ ಅಂತೇಳಿ ಭಾವಿಸಿ ಈ ಜಗಕ್ಕೆ ನಾವೆಲ್ಲರೂ ಕೂಡ ಒಂದೇ ಅಂತೇಳಿ ಒಂದು ಉದಾತ್ತ ಭಾವನೆಯನ್ನು ಕೊಟ್ಟ, ಉದಾತ್ತ ತಮ್ಮ ಆದರ್ಶವನ್ನು ಕೊಟ್ಟಿರುವಂತ ಮಹಾಪುರುಷರಲ್ಲಿ ಒಬ್ಬ ಮಹಾಪುರುಷ ಛತ್ರಪತಿ ಶಿವಾಜಿ ಮಹಾರಾಜರ. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಶಿವಾಜಿಯವರು ವೀರ ಯೋಧರಾಗಿದ್ದು ವಿಶ್ವಪ್ರಸಿದ್ಧರಾಗಿದ್ದಾರೆ. ಶಿವಾಜಿ ಅವರ ಪುತ್ಥಳಿಯನ್ನು ಹಾಸನದಲ್ಲಿ ಶೀಘ್ರದಲ್ಲೇ ಅನಾವರಣ ಮಾಡೋಣ ಹಾಗೂ ಮರಾಠ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯವನ್ನು ನಿರ್ಮಾಣ ಮಾಡಿಕೊಡುವುದರ ಕುರಿತು ನೀವು ಕೂಡ ಮನವಿ ಮಾಡಿದ್ದೀರಿ. ಅದನ್ನು ಶೀಘ್ರದಲ್ಲೇ ಶಾಸಕರ ನಿಧಿಯಿಂದ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಛತ್ರಪತಿ ಶಿವಾಜಿಯವರ ಜಯಂತಿ ದಿನ ತಾವೆಲ್ಲರೂ ಪ್ರೀತಿಯಿಂದ ಮೆರವಣಿಗೆ ಮುಖಾಂತರ ನಗರ ಭಾಗದ ಎಲ್ಲ ಬೀದಿಗಳಲ್ಲೂ ಕೂಡ ಮೆರವಣಿಗೆ ಮುಖಾಂತರ ತಾವೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಭಾಗವಹಿಸಿದ್ರಿ. ತಾವೆಲ್ಲರೂ ನೋಡಿ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಈ ಒಂದು ಸಮಾಜ ಯಾವತ್ತೂ ಕೂಡ ಒಗ್ಗಟ್ಟಾಗಿರ್ಬೇಕು. ಅಲ್ಪಸಂಖ್ಯಾತರಾದರೂ ಕೂಡ ನಮ್ಮ ಸಮಾಜಕ್ಕೆ ಯಾವ ರೀತಿ ನಾವು ಅನುಕೂಲ ಮಾಡಬಹುದು. ನಮ್ಮ ಸಮಾಜದಲ್ಲಿ ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷ ಹೇಳ್ತಾ ಇದ್ರು, ನಮ್ಮ ಸಮಾಜದಲ್ಲಿ ಯಾರು ಕೂಡ ಉನ್ನತದ ಒಂದು ಶಿಕ್ಷಣಕ್ಕೆ ಹೋದ್ರು ಕೂಡ ಅವರಿಗೆ 50 ಲಕ್ಷ ಕೊಡುವಂತ ಕೆಲಸಗಳು ಏನೇನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಹಲವಾರು ರೀತಿಯ ಒಂದು ಸ್ವಾವಲಂಬಿ ಸಾರಥಿ ಇದೆಲ್ಲ ಕೂಡ ಒಂದು ವೆಹಿಕಲ್ ಕೊಡುವಂಥದ್ದು ಹಲವಾರು ಕಾರ್ಯಕ್ರಮ ಕೂಡ ಹೇಳಿದ್ದಾರೆ. ಈಗಾಗಲೇ ನಾವು ಕೂಡ ಎಚ್ಚೆತ್ತುಕೊಂಡು ಇನ್ನೂ ಮುಂದಿನ ವರ್ಷದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಕ್ಷತ್ರಿಯರು ನಾವೆಲ್ಲ ಸೇರಬೇಕು ಅಂತ ನಾನು ಕೂಡ ಒಂದು ಭಗವಂತನ ಪ್ರಾರ್ಥಿಸ್ತಾ, ಒಂದು ಶಿವರಾಜಿ ಮಹಾರಾಜರು ನಮ್ಮ ಒಂದು ಬುನಾದಿನ ಹಾಕೊಂಡಿದ್ದಾರೆ. ಅವ್ರು ಆಗಲೇ ಹೇಳ್ತಾ ಇದ್ರು, ಅವರು ಬಹಳ ಒಂದು ವೀರ ಯೋಧರು ಕೂಡ. ಅವ್ರು ಯಾವುದೇ ಒಂದು ಯುದ್ಧಕ್ಕೆ ಹೋದಾಗಲೂ ಕೂಡ ಹಿಂದೆ ಮುಂದೆ ನೋಡಿದಲ್ಲಿ ಅವ್ರದೇ ಅಂತ ಛಾಪನ್ನ ನಮ್ಮ ಇದರಲ್ಲಿ ದೇಶದಲ್ಲಿ ಪ್ರಪಂಚದಲ್ಲೇ ಮೂಡಿಸ್ಕೊಟ್ಟಿದ್ರು. ಈಗಾಗಲೇ ಅವ್ರು ಹೇಳ್ತಾ ಇದ್ರು, ವಿಯೆಟ್ನಾಮಲ್ಲೂ ಕೂಡ ಅವರೊಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ನಾವು ಶೀಘ್ರದಲ್ಲೇ ನಮ್ಮ ಹಾಸನಲ್ಲೂ ಕೂಡ ಅವರೊಂದು ಪುತ್ಥಳಿಯನ್ನು ಅನಾವರಣ ಮಾಡೋಣ. ಸದಾಕಾಲ ನಾವು ಶಾಸಕರಾಗಿ ಈಗಾಗಲೇ ಹಿರಿಯರು ಹೇಳ್ತಾ ಇದ್ರು, ನಮ್ಮ ತಂದೆ ಇವತ್ತು ರಾಜಕೀಯದಲ್ಲಿ ಏನಾದ್ರು ಭವಿಷ್ಯ ಕಂಡುಕೊಂಡಿದ್ರೆ ಒಬ್ಬರು ಶಾಸಕರಕ್ಕಿಂತ ಮುಂಚೆ ನಗರಸಭಾ ಸದಸ್ಯರಾಗಬೇಕಾದ್ರೆ ತಮ್ಮೊಂದು ಸಮಾಜ ನಮ್ಮ ತಂದೆಗೆ ಬಹಳ ಕೈ ಹಿಡಿದಿತ್ತು. ಮೊದಲನೇ ಬಾರಿಗೆ ಅವರು ನಗರಸಭೆ ಸದಸ್ಯರಾಗಬೇಕಾದ್ರೆ ತಮ್ಮ ಒಂದು ವಾರ್ಡ್ನಲ್ಲೇ ಅವರು ನಗರಸಭೆ ಸದಸ್ಯರಾಗಿ ರಾಜಕೀಯವನ್ನ
ಶುರು ಮಾಡಿದ್ದು. ಅದೇ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್.ಪಿ. ತಾರಾನಾಥ್, ಹಾಸನ ಜಿಲ್ಲಾ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಇ. ಕೃಷ್ಣೇಗೌಡ, ವಕೀಲರಾದ ವಿಜಯ್ ಕುಮಾರ್ ನಾರ್ವೆ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಹಾಸನ ಜಿಲ್ಲಾಧ್ಯಕ್ಷರಾದ ಎನ್. ಲೀಲಾಕುಮಾರ್, ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಎ.ವಿ. ರುದ್ರಪ್ಪಾಜಿರಾವ್ ಪೂರ್ಪಾಡೆ, ಗೌರವಾಧ್ಯಕ್ಷ ಎಚ್.ಜೆ. ತುಳಸಿರಾವ್ ಠಾಣ್ಗೆ, ಖಜಾಂಚಿ ಪ್ರಕಾಶ್, ನಿರ್ದೇಶಕ ಸುರೇಶ್ ಇತರರು ಉಪಸ್ಥಿತರಿದ್ದರು. ಅರಣ್ಯ ಇಲಾಖೆ ಕಾಡಾನೆ ದಾಳಿಯಿಂದ ಮಾನವನ ಸಾವುಗಳು ಆಗದಂತೆ ನೋಡಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ಅರಣ್ಯ ಇಲಾಖೆ ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಇಲಾಖೆಯ ಆರ್ಆರ್ಟಿ ಹಾಗೂ ಎಡಿಸಿ ಸಿಬ್ಬಂದಿಗಳಿಗೆ ಬೇಕಾಗಿರುವ ಸೋಲಾರ್ ಲೈಟ್, ಶೂ, ಸಮವಸ್ತ್ರ, ಬೆಂಕಿ ನಂದಿಸುವ ಕೋಲು ಮತ್ತಿತರ ವಸ್ತುಗಳನ್ನು ವಿತರಿಸಿದ ನಂತರ ಮಾತನಾಡಿ, ಹಾಸನ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಸಕಲೇಶಪುರ, ಬೇಲೂರು, ಆಲೂರು ತಾಲೂಕುಗಳ ವ್ಯಾಪ್ತಿಯಲ್ಲಿದ್ದು ಇಲ್ಲಿ ಕಾಡಾನೆಗಳ ಹಾವಳಿಯಿಂದ ಹಲವು ಸಾವು ನೋವುಗಳು ಸಂಭವಿಸಿದೆ. ಸರ್ಕಾರ ಹಲವು ತಂತ್ರಜ್ಞಾನಗಳನ್ನು ಕಾಡಾನೆ ನಿಯಂತ್ರಣಕ್ಕೆ ಬಳಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಾಡಾನೆ ನಿಯಂತ್ರಣಕ್ಕೆ ಇರುವ ಸಿಬ್ಬಂದಿಗಳು ಸಹ ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಿದ್ದು ಅವರಿಗೂ ಸಹ ಯಾವುದೇ ಸೌಲಭ್ಯಗಳು ಸರಿಯಾಗಿ ದೊರಕುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಗೆ ಸರ್ಕಾರ ಸರಿಯಾದ ಸಲಕರಣೆಗಳನ್ನು ನೀಡಬೇಕು ಹಾಗೂ ಸೂಕ್ತ ಸಂಬಳ ನೀಡಬೇಕು. ಈ ನಿಟ್ಟಿನಲ್ಲಿ ನಾನು ಅಧಿವೇಶನದಲ್ಲಿ ಪ್ರಸ್ತಾವನೆ ಮಾಡುತ್ತೇನೆ ಎಂದು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಇರತಕ್ಕಂಥದ್ದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದು ಆಲೂರು ಇರ್ಬೋದು ಅಥವಾ ಸಕಲೇಶಪುರ ಇರ್ಬೋದು ಅಥವಾ ಎಸ್ಟ್ಲೂರು ವಲಯ ಇರ್ಬೋದು. ಈ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅರಣ್ಯ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ನೋಡಿದ್ದೀವಿ. ಆಲೂರು ಮತ್ತು ಸಕಲೇಶಪುರ ಭಾಗದಲ್ಲಿ ಮತ್ತು ಈ ಬೇಲೂರು ಭಾಗದಲ್ಲಿ ಈ ಕಡೆ ಏನು ಈ ಮಡಿಕೇರಿ ಭಾಗ ಇದೆ, ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದ ಜನ ಹಲವಾರು ವರ್ಷಗಳಿಂದ ಈ ಭಾಗದ ಜನ ನಿರಂತರವಾಗಿ ಆನೆಯಿಂದ ದಾಳಿ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಶಾಸಕನಾದ ನಂತರ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ನಿರಂತರವಾಗಿ ಕೂಡ ಗಮನಕ್ಕೆ ತರ್ತಾನೆ ಇದ್ದೀವಿ. ಆದರೆ ಆನೆಯಿಂದ ಮೃತ ಏನು ದಾಳಿ ಆಗ್ತದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅರಣ್ಯ ಇಲಾಖೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಬೇರೆ ಬೇರೆ ಟೆಕ್ನಾಲಜಿ ಮುಖಾಂತರ ಅದನ್ನು ತಡೆಗಟ್ಟಬೇಕು ಅಂತ ಅರಣ್ಯ ಇಲಾಖೆ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇನ್ನೂ ಕೂಡ ಕೆಲವೊಂದು ಪ್ರಯತ್ನ ನಡೀತಿದೆ. ಆದರೆ 100% ಏನು ಮನುಷ್ಯನ ಜೀವನ ಕಳ್ಕೊಳ್ತಿರ್ತಕ್ಕಂಥದ್ದು ಇವತ್ತು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆನ್ನೆನೂ ಇನ್ನೊಂದು ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ಈಗ ಒಂದು ತಿಂಗಳಿಂದ ನಮ್ಮ ಆಲೂರು ಭಾಗದಲ್ಲಿ ಪುರ್ಬರ್ನಳ್ಳಿಲಿ ಒಬ್ರು ತೀರೋದ್ರು. ಅದಾದ ನಂತರದಲ್ಲಿ ಈಗ ಮೊನ್ನೆ ಒಂದು ಅರಳಿಲಿ ತೀರೋದ್ರು. ಮತ್ತದಾದ ನಂತರದಲ್ಲಿ ಮತ್ತೆ ಇನ್ನೊಂದು ಅರಳಿ ಪಕ್ಕದಲ್ಲಿ ತೀರೋದು. ಇವತ್ತು ಕೂಡ ಒಂದು ಬೇಲೂರಲ್ಲಿ ಕೋಗೋಡಲ್ಲಿ ಸಾವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಹೆಚ್ಚಿಗೆ ತುಂಬಾ ನೋವಿನ ವಿಚಾರ ಏನಂದ್ರೆ, ಈ ತೋಟಕ್ಕೆ ಕೆಲಸಕ್ಕೆ ಹೋಗಂತವ್ರು ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಸಾವನ್ನಪ್ತಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಾನು ನಿನ್ನೆನೂ ಕೂಡ ಅಧಿವೇಶನದಲ್ಲಿ ಕೂತ್ಕೊಂಡು ಈಶ್ವರ್ ಖಂಡ್ರ ಹತ್ರ ಇದೇ ವಿಚಾರಗಳನ್ನ ತುಂಬಾ ವಿಚಾರನ ಚರ್ಚೆ ಮಾಡಿದೆ. ಈ ರೀತಿ ಆಗಿದೆ ಅಂತೇಳಿ. ಅದಾಗಿ ಸ್ವಲ್ಪ ಹೊತ್ತಿಗೆ ಗೊತ್ತಾಯ್ತು ಆಲ್ರೆಡಿ ಮತ್ತೊಬ್ಬರು ಬೇಲೂರಲ್ಲಿ ತೀರೋಗಿದ್ದಾರೆ ಅಂತೇಳಿ. ನಾನು ಇರ್ತಕ್ಕಂಥ ಏನು ETS ಅವರಿದ್ದಾರೆ, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನ ಕೊಡ್ತಕ್ಕಂಥ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು. ಮತ್ತೆ ಮೊದಲು ಆಕ್ಚುಲಿ ETS ಆಫೀಸ್ ಇಲ್ಲ ಇತ್ತಾ? ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಲ್ಲ ಆಫೀಸು ಮೊದಲು ಕೂಡ ಸಕಲೇಶಪುರ ವಲಯ ಅರಣ್ಯ ವಲಯ ಏನು ಈ ಒಂದು ಆಫೀಸ್ ಇದೆ ಈ ಭಾಗದಲ್ಲಿ ಇತ್ತು. ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದೀನಿ, ಈ ಭಾಗದಲ್ಲೇ ಮತ್ತೆ ಕಚೇರಿ ಓಪನ್ ಆಗಬೇಕು. ಈಗ ಆಕ್ಟಿವ್ ಆಗಿಲ್ಲ, ಕಚೇರಿ ನಾಮಕಾವಸ್ತಾ ಇದೆ ಅಷ್ಟೇ. ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಸರ್ಕಾರ ಒದಗಿಸ್ಕೊಡ್ಬೇಕು. ಈ ಭಾಗದಲ್ಲಿ ಜನಗಳ ಜೀವನ ತೋಟಕ್ಕೆ ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಆಗಿದೆ. ಇದು ತಪ್ಪಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಕೊಟ್ಟು ಸರ್ಕಾರ ಈ ಭಾಗದ ಜನಗಳ ಜೀವ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾನು ಕೂಡ ನಿರಂತರವಾಗಿ ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದೀನಿ. ಆದರೂ ಕೂಡ ಜನಗಳ ಜೀವನ ಎಲ್ಲ ಒಂದ್ ಕಡೆ ಜೀವನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾಡಂಚಿನ ಭಾಗದಲ್ಲಿ ಅದರಲ್ಲೂ ಕೂಡ ತೋಟದ ಒಳಗಡೆ ಆನೆಗಳು ಬಂದು ಜನಗಳ ಮೇಲೆ ದಾಳಿ ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಅರಣ್ಯ ಇಲಾಖೆಯವರು ಸಹ ಕಾಡಾನೆಗಳನ್ನು ಹಿಡಿಯುವ ಬದಲು ರೈತರು ಕಡಿಯುತ್ತಿರುವ ಸೌದೆಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದಾರೆ. ಇದರಿಂದ ರೈತರು ತೋಟದಲ್ಲಿ ಮರಗಸಿ ಮಾಡುವುದಕ್ಕೆ ಅಂಜುವಂತಾಗಿದೆ. ಇದೇ ರೀತಿ ಸಾಂಪ್ರದಾಯಿಕವಾಗಿ ವರ್ಷದಲ್ಲಿ 3 ತಿಂಗಳು ವ್ಯವಹಾರ ಮಾಡುವ ಇಟ್ಟಿಗೆ ಉದ್ಯಮಕ್ಕೂ ತೊಂದರೆ ಉಂಟಾಗುತ್ತಿದೆ. ಇದಲ್ಲದೆ ಕಾಡಂಚಿನ ಜಾಗಗಳಲ್ಲಿ ತಲೆತಲಾಂತರಗಳಿಂದ ವಾಸಿಸುತ್ತಿರುವ ಜನರಿಗೂ ಸಹ ತೊಂದರೆ ಕೊಡುತ್ತಿದ್ದಾರೆ ಹಾಗೂ 53ನಲ್ಲಿ ಜಮೀನು ಮಂಜೂರಾತಿಗೆ ಅರ್ಜಿ ಹಾಕಿದವರಿಗೂ ರಕ್ಷಿತಾರಣ್ಯ ಹೆಸರಿನಲ್ಲಿ ತೊಂದರೆ ಕೊಡುವುದು ಸರಿಯಲ್ಲ ಎಂದು ಹೇಳಿದರು. ಮಾಡಲಿಕ್ಕೆ ಇಷ್ಟಪಡ್ತೀನಿ.
ಅನಾವಶ್ಯಕವಾಗಿ ಸಾರ್ವಜನಿಕರು ಈ ಭಾಗದಲ್ಲಿ ಮರಗಸಿ ಮಾಡಿ ಸೌದೆ ತಗೊಂಡೋಗೋದನ್ನ ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡ್ತಾ ಇರೋದು ನನ್ನ ಗಮನದಲ್ಲಿದೆ. ಅನಾವಶ್ಯಕವಾಗಿ ಸ್ಥಳೀಯ ವ್ಯಾಪಾರ ಏನು ಹಿಂದಿಂದನೂ ಕೂಡ ಅವರ ಏನು ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಉದ್ಯಮಗಳಿದ್ದಾವೆ, ಹಲವಾರು ವರ್ಷಗಳಿಂದ ಇಟ್ಟಿಗೆ ಮಾಡ್ಕೊಂಡ್ ಬರೋದಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅನಾವಶ್ಯಕವಾಗಿ ನೀವು ಆ ಸೌದೆ ಗಾಡಿ ಹಿಡಿಯೋದಕ್ಕಿಂತ ಆನೆಗಳನ್ನ ಕರೆಕ್ಟಾಗಿ ಎಲ್ಲಿದೆ ಅಂತ ನೋಡ್ಕೊಂಡ್ರೆ ಇರೋದ್ರಲ್ಲಿ ಒಂದು 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಇಲ್ಲಿಯ ಸ್ಥಳೀಯ ಉದ್ಯಮ ಇಟ್ಟಿಗೆ ಇರ್ಬೋದು, ನಾನಲ್ಲ, ನಮ್ಮ ಅಪ್ಪ ನಮ್ಮ ತಾತನ ಕಾಲಿಂದ ಇಟ್ಟಿಗೆನ ಮಾಡ್ಕೊಂಡು ಬಂದಿದ್ದಾರೆ. ಈ ಭಾಗದಲ್ಲಿ ಮಣ್ಣು ತುಂಬಾ ಏನು ಸ್ಮೂತ್ ಆಗಿದೆ ಅಂತ ಹೇಳಿ ಈ ಭಾಗದ ಇಟ್ಟಿಗೆನ ಮಾಡ್ಕೊಂಡ್ಬಂದಿದ್ದಾರೆ. ಇಟ್ಟಿಗೆ ಏನ್ ಮಾಡ್ತಾರೆ, ವರ್ಷಕ್ಕೆ ಒಂದು 3 ತಿಂಗಳ 4 ತಿಂಗಳ ಇಟ್ಟಿಗೆ ಮಾಡ್ತಾರೆ ಪಾಪ. ಅದು ಮಳೆ ಶುರು ಆಯ್ತು ಅಂದ್ರೆ ಅಲ್ಲೇ ಹೋಯ್ತು, ನೆಂದೋದ್ರು ಅಲ್ಲೇ ಹೋಯ್ತು. ಈ ಮಾಡ್ತಕ್ಕಂಥ ಉದ್ಯಮಕ್ಕೆ ಅರಣ್ಯ ಇಲಾಖೆಯವರು ತೊಂದರೆನ ಮಾಡೋದು ನಾನಂತರೂ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದು ಮಾಡ್ಲಿಕ್ಕೂ ಕೂಡ್ದು. ಮರಗಸಿ ಮಾಡಲಿಲ್ಲ ಅಂತಂದ್ರೆ ನಾ ಕಾಫಿ ಬೆಳೆಯೋಕ್ಕಾಗಲ್ಲ, ಕಾಫಿ ಬೆಳಿಲ್ಲ ನಮ್ಮ ಜೀವನ ನಡೆಯಲ್ಲ. ಮರಗಸಿ ಮಾಡಿದ ಮಗ ನಾನು ತಿಪ್ಪೆಗೆ ಎಸೆಯಕ್ಕಾಗಲ್ಲ, ಮಾಡಲೇಬೇಕಲ್ಲ. ಸೌದೆಗೆ ತಗೊಂಡೋಗ್ಬೇಕಾಗತ್ತೆ, ಮದುವೆ ಆಗ್ತಾ ಇರುತ್ತೆ, ಮದುವೆಗೆ ತಗೊಂಡೋಗ್ಬಿಟ್ಟು ಪಾಪ ಅಡುಗೆ ಮಾಡಬೇಕು ಅಂತ ತಗೊಂಡೋಗ್ಬೇಕಾಗತ್ತೆ. ಅನಾವಶ್ಯಕವಾಗಿ ಈ ರೀತಿ ಯಾರು ಸೌದೆ ಸಾಗಾಣಿಕೆ ಮಾಡೋದ್ರ ಮೇಲೆ ಅನಾವಶ್ಯಕವಾಗಿ ನಿರ್ಬಂಧ ಇರತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕೇಸ್ ಆಗ್ತಕ್ಕಂಥ ಕೆಲಸವನ್ನ ನಿಲ್ಲಿಸಬೇಕು. ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ನಿಮಗೂ ಮಾಡ್ತೀನಿ. ಆ ರೀತಿ ಏನಾರಾದ್ರೆ ನಾನೇ ಬಂದು ನಿಂತ್ಕೊಂಡು ಆ ಗಾಡಿಗಳನ್ನ ಬಿಡಿಸ್ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಮೊದಲೇ ಹೇಳಿದ್ದೀನಿ, ಯಾಕೆಂದ್ರೆ ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಲ್ಲ. ಮತ್ತೆ ಎಲ್ಲಿ 53 ಹಾಕೊಂಡು ಸಾಗುವಳಿ ಮಾಡ್ತಾ ಇರ್ತಾರೆ, ನಿಮ್ದೇನಾರ ಜಾಗ ಇದ್ರೆ ನಮ್ಮ ಜನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅನಾವಶ್ಯಕವಾಗಿ ಡೀಮ್ ಫಾರೆಸ್ಟ್, ಆ ಫಾರೆಸ್ಟ್, ಈ ಫಾರೆಸ್ಟ್, ಸುಮ್ಮನೆ ಯಾವುದೋ ಸರ್ವೆ ನಂಬರ್ ಹೇಳುದು. ಸರ್ 100 ಎಕರೆ, ಒಂದು ಸರ್ವೆ ನಂಬರ್ 100 ಎಕರೆ ಇದೆ ಅಂದ್ರೆ 25 ಎಕರೆ ಡೀಮ್ಡ್ ಫಾರೆಸ್ಟ್, 75 ಎಕರೆ ಸರ್ಕಾರಿ ಇರುತ್ತೆ. ಅಂತ ಜಾಗನ ಆದಷ್ಟು ಬೇಗ ನಾನು ಕಂದಾಯ ಇಲಾಖೆಯಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ಅಂತ ಜಾಗ ಇದ್ರೆ ಇಮಿಡಿಯೇಟ್ಲಿ ಸರ್ವೆ ಮಾಡಿ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಕಾಡಂಚಿನ ಭಾಗದಲ್ಲಿ ವಾಸ ಇರತಕ್ಕಂಥ ಜನಗಳಿಗೆ ಹಿಂದಿಂದನೂ ಕೂಡ ತಲತಲಾಂತರದಿಂದ ಅವ್ರ ಅಜ್ಜ ತಾತನ ಕಾಲದಿಂದನೂ ಕೂಡ ಅವ್ರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಫಾರೆಸ್ಟ್ ವಿಚಾರಕ್ಕೆ ಅವ್ರು ಬರಲ್ಲ. ಅವ್ರು ಇರ್ತಕ್ಕಂಥ ಜಾಗಕ್ಕೆ ನೀವು ಸೆಟ್ ಕಟ್ಬೇಡಿ, ಟಾಯ್ಲೆಟ್ ಕಟ್ಬೇಡಿ, ಬಾತ್ರೂಮ್ ಕಟ್ಬೇಡಿ ಅಂತಕ್ಕಂಥ ಬೇರೆ ಬೇರೆ ರೀತಿ ನಿರ್ಬಂಧನ ಏರ್ಕೊಂಡು ಹೋಗೋದು ಬೇಡ. ಸಂಘರ್ಷಕ್ಕೆ ಇಳಿದ್ರೆ ನಾವು ಸಂಘರ್ಷಕ್ಕೆ ಇಳಿಬೇಕಾಗುತ್ತೆ. ಸಾರ್ವಜನಿಕರು, ಅದರಲ್ಲೂ ಕೂಡ ನಮ್ಮ ಸಕಲೇಶ್ಪುರ, ಆಲೂರು, ಕಟ್ಟಾಯ ಭಾಗದ ಜನತೆ ತುಂಬ ಸ್ವಾಭಿಮಾನಿಗಳು. ಮತ್ತು ಯಾರು ತಂಟೆಗೂ ಹೋಗಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು. ಮತ್ತು ಕಾನೂನು ವಿಚಾರಗಳನ್ನ ಕೈಗೆ ತಗೊಳಕ್ಕೂ ಹೋಗಲ್ಲ. ಅವ್ರದ್ದು ಏನಿದೆ ಅದು ಮಾಡ್ಕೊಂಡಿರ್ತಾರೆ. ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡೋದು ಬೇಡ. ನಿಮ್ಮ ಇಲಾಖೆನೂ ಕೂಡ ಸಾರ್ವಜನಿಕರು ಮತ್ತು ನಿಮ್ಮ ಇಲಾಖೆ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ನೀವು ಕೆಲಸ ಮಾಡ್ಬೋದು, ನಾವು ಕೂಡ ನೆಮ್ಮದಿಯಾಗಿ ಇರ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್, ಯಸಳೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ, ಕಸಬಾ ಅರಣ್ಯಾಧಿಕಾರಿ ಮಹಾದೇವ್, ನವೀನ್ ಸಾದಾ, ದರ್ಶನ್, ಮಂಜುನಾಥ್, ಜಂಬರ್ಡಿ ಲೋಹಿತ್, ರಾಜ್ಕುಮಾರ್, ವಿನಯ್, ಪ್ರದೀಪ್, ಲೋಕೇಶ್ ಮತ್ತಿತರರು ಹಾಜರಿದ್ದರು. ಇದೀಗ ಜಾಹೀರಾತು. ದ ಜ್ಯುವೆಲರಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ 21, 22, 23ರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜ್ಯುವೆಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಆಯೋಜಿಸಿದ್ದಾರೆ. ಭಾರತದಾದ್ಯಂತ 25ಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡ್ತಾ ಇದ್ದಾರೆ. ಅತ್ಯಾಕರ್ಷಕ ಡಿಸೈನ್ಗಳು, ಹೊಸ ಹೊಸ ಪ್ಯಾಟರ್ನ್ಗಳ ಜ್ಯುವೆಲರಿಗಳ ಕಲೆಕ್ಷನ್ಗಳನ್ನ ನೀವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಲಕ್ಕಿ ಡ್ರಾ ಕೂಡ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ. ಈ ಆಫರ್ ಮಾರ್ಚ್ 21ರಿಂದ 23ರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನ ಪಡೆದುಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ. ಇದೇ ಮಾರ್ಚ್ 21, 22, 23ರ ತಾರೀಕಿಗೆ ಇದೊಂದು ಎಕ್ಸಿಬಿಷನ್ ನಡೀತಾ ಇದೆ ಜ್ಞಾನಾಕ್ಷಿ ಕನ್ವೆನ್ಷನ್ ಸೆಂಟರ್ ಹಾಸನದಲ್ಲಿ. 21ನೇ ತಾರೀಕು ಇನಾಗ್ರೇಷನ್ಗೆ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಥ್ಯಾಂಕ್ ಯು. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ PU ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEPA ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ
ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, SJB ರೋಡ್, ನಿಯರ್ BM ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739, 7892405029 ಮತ್ತು 9742212220. ನೋಡಿದಾಗಲೆಲ್ಲ ನವ ಚಿತ್ರವೇ, ಕೇಳುವಾಗಲೆಲ್ಲ ನವ ಸಂಗೀತವೇ, ಪ್ರತಿ ನೋಟದಿ ನವೀನ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು: ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ, ಚಿನ್ನದ ಆಭರಣಗಳ ವೇಸ್ಟೇಜ್ VA ಮೇಲೆ 20% ರಿಯಾಯಿತಿ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ.
ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ತಾಲೂಕಿನ ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಗ್ರಾಮದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆದ ಚುನಾವಣೆ ಅಭ್ಯರ್ಥಿಗಳ ಬೆಂಬಲಿತರ ನಡುವೆ ಗಲಾಟೆ ನಡೆದು ಗದ್ದಲ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣವಾಯಿತು. ಚುನಾವಣೆಗೆ ಅಭ್ಯರ್ಥಿಗಳ ಬೆಂಬಲಕ್ಕೆ ಸಹಕಾರಿ ಸಂಘದ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧವಿಲ್ಲದ ಹೊರಗಿನ ಮುಖಂಡರು ಆಗಮಿಸಿ ಮತದಾರರ ಮನವೊಲಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ಆರೋಪಿಸಿರುವ ವಿಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಬೆಂಬಲಿಗರು ವಾಗ್ವಾದಕ್ಕೆ ಇಳಿದರು. ಬಳಿಕ ಗಲಾಟೆ ತಾರಕಕ್ಕೇರಿ ಶಾಮಿಯಾನ ಚೇರುಗಳನ್ನು ಕಿತ್ತೈಸುವ ಹಂತಕ್ಕೆ ಗಲಾಟೆ ನಡೆಯಿತು. ಅಲ್ಲದೆ ಜೆಡಿಎಸ್ ಕಾರ್ಯಕರ್ತರಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತ ನೀಡುವಂತೆ ಒತ್ತಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಇದೇ ವಿಚಾರಕ್ಕೆ ಎರಡು ಬಣದ ನಡುವೆ ನಡೆದ ಗಲಾಟೆ ನಿಯಂತ್ರಿಸಲು ಎಎಸ್ಪಿ ತಮ್ಮಯ್ಯ, ಡಿವೈಎಸ್ಪಿ ಮುರಳೀಧರನ್ ನೇತೃತ್ವದ ಪೊಲೀಸ್ ತಂಡ ಹರಸಾಹಸ ಪಟ್ಟಿತು. ಮತಕೇಂದ್ರದಿಂದ 100 ಮೀಟರ್ ಅಂತರ ಕಾಯ್ದುಕೊಳ್ಳಬೇಕಿರುವ ಬೆಂಬಲಿಗರು ಪೊಲೀಸ್ ಸರ್ಪಗಾವಲು ನಡುವೆಯೂ ಮತದಾರರ ಮನವೊಲಿಸಲು ತರಹೇವಾರಿ ಪ್ರಯತ್ನಗಳನ್ನು ಮಾಡುವ ಮೂಲಕ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಕಾಡಿದರು. ಈ ವೇಳೆ ಜೆಡಿಎಸ್ ಮುಖಂಡರು ಮಾತನಾಡಿ, ನಾವು ಮೈತ್ರಿ ಧರ್ಮದ ಆಧಾರದ ಮೇಲೆ ಚುನಾವಣೆ ಮಾಡುತ್ತಿದ್ದು ಅದನ್ನು ಉಲ್ಲಂಘಿಸುವ ಕೆಲಸವನ್ನು ಬಿಜೆಪಿ ಮುಖಂಡರು ಮಾಡುತ್ತಿದ್ದಾರೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಿತ್ತು. ಆದರೆ ಇದೀಗ ರಾಜಕೀಯ ಮಾಡಿಕೊಂಡು ಹಂತ ಹಂತವಾಗಿ ಪ್ರಗತಿ ಕ್ಷೀಣಿಸಿದೆ. ಮೊದಲ ಜನರು ಕ್ಷೇಮಾಭಿವೃದ್ಧಿ ಕೆಲಸ ಮಾಡುತ್ತಿದ್ದ ಸಂಘ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡು ಅವನತಿಯತ್ತ ಸಾಗುತ್ತಿದೆ ಎಂದು ಹೇಳಿದರು. ನೀಟಾಗಿ ಎಲೆಕ್ಷನ್ ಮಾಡೋಕ್ಕೆ ತಯಾರಿದ್ವಿ. ಅವರು ನಮ್ಮ ಕ್ಷೇತ್ರದವ್ರು ಅಲ್ಲದೆ ಇರೋರು ಬಂದು ದಬ್ಬಾಳಿಕೆ ಮಾಡಿ ನುಗ್ಗಿ ಚೀಟಿನೆಲ್ಲ ಹರಿದಾಕಿ ಎದೆ ಹಿಡ್ದು ನೂಕಿ ಬಾಟಿಲ್ ಹೊಡೆದು ಚೇರಲ್ಲಿ ಹೊಡೆದು ಎಲ್ಲ ಗಲಾಟೆ ಮಾಡಿ ಒಳಗೆ ನಮ್ಮ ಕಡೆ ಒಬ್ಬರನ್ನೂ ಬಿಡ್ತಲೇ ಇರಲಿಲ್ಲ. ಪೊಲೀಸ್ನವ್ರು ಬಂದ ಮೇಲೆ ಸಮಾಧಾನವಾಗಿ ಎಲೆಕ್ಷನ್ ಆಗ್ತಾಯಿದೆ. ಈಗ ಅಲ್ಲಿವರೆಗೂ ದೌರ್ಜನ್ಯ ಮಾಡ್ತಿದ್ರು ಅವರು. ಈ ದೌರ್ಜನ್ಯ ನಡೆಯಲ್ಲ. ನಮ್ಮ ಸೊಸೈಟಿನೂ ಉಳಿಸಲ್ಲ ಅವರು. ಏನಾದ್ರು ಈ ಸರಿ ಅವ್ರು ಬಂದುಬಿಟ್ರೆ ಒಂಚೂರು ಉಳಿಸಲ್ಲ. ಇದು ಅಂತ ಸೂಪರ್ ಸೈಡ್ ಆಗೋಗೋದು ಗ್ಯಾರಂಟಿ. ಸೂಪರ್ ಸೈಡ್ ಆಗೋದು ಗ್ಯಾರಂಟಿ. ಅವ್ರ ಪುರುಷಿ ಅವರೆಲ್ಲವ ಪುರುಷಿ ಯಾರು ಹಾಸನದವರೆಲ್ಲ ಬಂದವ್ರೆ. ಇಲ್ಲಿ ನಮ್ಮ ಕ್ಷೇತ್ರದವರೇ ಅಲ್ಲ ಅವರು. ಹಂಗಾಗಿ ಭಾರಿ ಚೆನ್ನಾಗಿ ಅವಧಿತವಾಗಿ ನಡೆಸಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಹಾಸನಾಂಬೆ ದೇವಾಲಯದ ರಸ್ತೆ ಬಳಿ ಇರುವ ಶ್ರೀ ಕನಿಕಾ ಪರಮೇಶ್ವರಿ ಯೋಗ ಕೇಂದ್ರದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಯಶಸ್ವಿಯಾಗಿ ಆಚರಿಸಲಾಯಿತು. ಇದೇ ವೇಳೆ ಶ್ರೀ ಕನಿಕಾ ಪರಮೇಶ್ವರಿ ಯೋಗ ಕೇಂದ್ರದ ಶಾರದಾ ಧರ್ಮಾನಂದ್ ಮಾತನಾಡಿ, ನಾವುಗಳು ಪತಂಜಲಿ ಪರಿವಾರದಿಂದ ಮಹಿಳಾ ದಿನಾಚರಣೆ ಮತ್ತು ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಪಾದಾರ್ಪಣೆ ಮಾಡಿದ್ದು ಮಹಿಳೆಯರಿಗೆ ಗೌರವ ಕೊಡುವುದಕ್ಕಾಗಿ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಭಾನುವಾರವಾದರೂ ಕೂಡ ಮಹಿಳೆಯರು ಬೆಳಗ್ಗೆ 5:30ಕ್ಕೆ ಆಗಮಿಸಿರುವುದು ಸಂತೋಷ ತಂದಿದೆ. ಕುಟುಂಬದಲ್ಲಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಬರುವವಳು ಮಹಿಳೆ. ತಾಯಿ ಶಕ್ತಿ ಆಕೆಯಲ್ಲಿದೆ ಎಂದು ಹೇಳಿದರು. ಮಹಿಳೆಯರಿಗೆ ಎಷ್ಟು ಮಹತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ತುಂಬ ಇದ್ದಾರೆ. ಹಾಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ. ಇವತ್ತು ಈ ದಿನ ಮಹಿಳಾ ದಿನಾಚರಣೆ ಮತ್ತು ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದನ್ನ ಎಷ್ಟು ಜನ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. 5:30ಗೆ ಮಹಿಳೆಯರೆಲ್ಲ ಎಷ್ಟು ಜನ ಇದ್ದಾರೆ ಬಂದಿದ್ದಾರೆ. ಎಲ್ಲಾ ಕಾರ್ಯಕ್ರಮಕ್ಕೂ ಮಹಿಳೆಯರೇ ಜಾಸ್ತಿ, ಆದ್ರೆ ಪುರುಷರು ಬರ್ತಾ ಇಲ್ಲ. ಹಾಗಾಗಿ ಪುರುಷರು ಬರ್ತಾರೆ, ಆದ್ರೆ ಮಹಿಳೆಯರು ತುಂಬಾ ಜನ ಬರ್ತಾರೆ ನೋಡಿ. 5:30ಗೆ ಅವ್ರಿಗೆ ಎಷ್ಟು ಕೆಲಸಗಳಿದ್ರೂ ಮಕ್ಕಳು ಮನೆ ಎಲ್ಲಾ ಬಿಟ್ಟು ಎಲ್ಲದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬಾ ಸಂತೋಷ ಪಡ್ಬೇಕಾಗುತ್ತೆ. ಎಲ್ಲದನ್ನು ಮ್ಯಾನೇಜ್ ಮಾಡುವಂತ ಶಕ್ತಿ ಇರೋದು ಮಹಿಳೆಯರಿಗೆ. ಯಾಕೆಂದ್ರೆ ತಾಯಿ ಶಕ್ತಿ ಅನ್ನೋದು ಅದಕ್ಕೋಸ್ಕರನೇ ಅಲ್ವಾ. ಇದೇ ಸಂದರ್ಭದಲ್ಲಿ ಲೋಕಾನಾಥ್, ಹೇಮಲತಾ, ಎಂಇ ಗಿರೀಶ್, ನಾಗೇಶ್, ಧರ್ಮಾನಂದ್, ದೊರೆಸ್ವಾಮಿ, ಡಾಕ್ಟರ್ ಪಾಲಾಕ್ಷ ಇತರರು ಉಪಸ್ಥಿತರಿದ್ದರು. ಶಾಂತಿಗ್ರಾಮ ತಾಲೂಕಿನ ಬೆಳ್ಳಿಕೊಪ್ಪಲು ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ಶಿಬಿರವನ್ನು ಹಾಸನಾಂಬ ವೆಲ್ಫೇರ್ ಸೊಸೈಟಿ ಇಂದ ಆಯೋಜಿಸಲಾಯಿತು. ಹಾಸನಾಂಬ ಕ್ಲಿನಿಕ್ನ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾ ಹಾಗೂ ಮೆಟ್ಕ್ರಾಂತಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಇವರ ವತಿಯಿಂದ ಪ್ರಯೋಗಾಲಯ ಪರೀಕ್ಷೆ ನಡೆಸಲಾಯಿತು ಹಾಗೂ ರಾಜಸ್ಥಾನ್ ಫಾರ್ಮಾ ಹಾಸನ ಇವರ ಇಂದ ಔಷಧಿಗಳನ್ನು ವಿತರಿಸಲಾಯಿತು ಹಾಗೂ ಹಲವಾರು ಜನರು ಈ ಶಿಬಿರದ ಅನುಕೂಲ ಪಡೆದುಕೊಂಡರು ಮತ್ತು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಸಲಹೆ ಮತ್ತು ಸೂಚನೆ ನೀಡಲಾಯಿತೆಂದು ಹಾಗೂ ಸಾರ್ವಜನಿಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸೇವೆಯನ್ನು ಹೀಗೆ ಮುಂದುವರಿಸುತ್ತೇವೆ ಎಂದು ಹಾಸನಾಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷೆ ಸಿಂಧು ಆಕಾಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ವೇಣುಗೋಪಾಲ್, ಕಾರ್ಯದರ್ಶಿ ಡಾಕ್ಟರ್ ಮನೀತ್ ಶರ್ಮಾ, ಜಾಯಿಂಟ್ ಸೆಕ್ರೆಟರಿ ಶಹನಾವಾಜ್ ಮತ್ತು ಖಜಾಂಚಿ ಹನುಮಾನ್ ರಾಮ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮೊದಲ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ, ಪುಂಡಾನೆ ಸೆರೆ. ಪಕ್ಷ ಭೇದ ಮರೆತು ಪ್ರಾಮಾಣಿಕವಾಗಿ ಹಾಸನ ವಿಶ್ವವಿದ್ಯಾನಿಲಯ ಉಳಿಸುವ ಕೆಲಸ ಮಾಡಲಾಗುವುದು, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಏಪ್ರಿಲ್ 12 ಮತ್ತು 13ರಂದು ಹಾಸನದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ಜಿಲ್ಲಾ ಪತ್ರಕರ್ತರ ಸಭೆಯಲ್ಲಿ ತೀರ್ಮಾನ, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.